ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ವಂದಿಸ್ತೇನೆ. ದೇವರ ವಾಕ್ಯದ ಸತ್ಯಗಳನ್ನು ನಾವು ಅಧ್ಯಯನ ಮಾಡುವಾಗ ದೇವರ ಆತ್ಮನು ನಮಗೆ ಸಹಾಯ ಮಾಡುವಂತೆ ನಾವು ದೀನತೆಯಿಂದ ಆತನ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮ್ಮ ಕೈಗಳಲ್ಲಿ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುವುದು ಮಾತ್ರವಲ್ಲ, ನಿನ್ನ ಸತ್ಯಗಳಿಗೆ ಒಳಗಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ಹಸ್ತಗಳಿಗೆ ನಾವು ಕೊಟ್ಟಿದ್ದೇವೆ. ಪ್ರಿಯ ವೀಕ್ಷಕರನ್ನು ಕರುಣಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಕರ್ತನೇ. ಆಮೇನ್. ಪವಿತ್ರಾತ್ಮನ ವರಗಳು. 5 ವರಗಳ ಕುರಿತಾಗಿ ನಾವು ಇಷ್ಟೊತ್ತು ಅಧ್ಯಯನ ಮಾಡಿದೆವು. ಅದರಲ್ಲಿ ಮೊದಲನೇದು 7 ತಾತ್ಕಾಲಿಕವಾದಂಥ ವರಗಳು ಮತ್ತು 6 ಶಾಶ್ವತವಾದ ಆ ವರಗಳು. 5 ವರಗಳ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತೀಗ 6ನೇದಾದಂಥ ವರಕ್ಕೆ ನಾವು ಬರೋಣ. ರೋಮಾಪುರದವರಿಗೆ ಬರೆದ ಪತ್ರ 12ನೇ ಅಧ್ಯಾಯ 8ನೇ ವಚನ, ನಾವದನ್ನು ಗಮನಿಸೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷದಿಂದ ಮಾಡಲಿ. The 6th gift of the Holy Spirit, the gift of showing of mercy. ಏನು ತೋರಿಸಬೇಕಂತೆ? ಕರುಣೆಯನ್ನು ತೋರಿಸುವಂಥ ಒಂದು ವರ ಅಥವಾ ಉಪಕಾರ. ಕರುಣೆ ಅಥವಾ ಉಪಕಾರವನ್ನು ತೋರಿಸುವಂಥ ಒಂದು ವರ. ನಾವು ಈ ದಿವಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಾಟ್ ಈಸ್ ಹ್ಯಾಪನಿಂಗ್ ಟುಡೇ? The word of God very clearly teaches, as we read in chapter 12 verse 8 in English language, it says, or he that exhorteth on exhortation, he that giveth, let him do it with simplicity. He that ruleth with diligence, he that showeth mercy with the cheerfulness. ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡುವವನು. ಕಷ್ಟದಲ್ಲಿರುವವನಿಗೆ ಉಪಕಾರವನ್ನು ಮಾಡುವವನು. ಶೋಯಿಂಗ್ ಮರ್ಸಿ ವಿತ್ ದ ಚಿಯರ್ಫುಲ್ನೆಸ್. ಉಪಕಾರ ಮಾಡಬೇಕಂತ ಹೇಗೆ ಮಾಡಬೇಕು? ಸಂತೋಷವಾಗಿ ಮಾಡಬೇಕು. ಕೆಲವು ಸಾರಿ ಉಪಕಾರ ಮಾಡ್ತಾರೆ ಜನ. ಉಪಕಾರ ಮಾಡಿದ ನಂತರ ಅದರ ಕುರಿತು 10 ಜನರಿಗೆ ಅದರ ಕುರಿತು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಇನ್ನು ಕೆಲವರು ಉಪಕಾರ ಮಾಡ್ತಾರೆ ಬಡತನದಲ್ಲಿರುವವರಿಗೆ. ಹೇಗೆ ಕೊಡ್ತಾರೆ? ಗುಣಗುತ್ತಾ 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 ಕೊಡ್ತಾರೆ. ಇನ್ನು ಕೆಲವರು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡ್ತಾರೆ. ಅವರ ಮುಖ ನೋಡಿದರೆ, ಅಯ್ಯೋ ಇದೇನೊಂದು ಮಾರಿ ಬಂತಲ್ಲ, ತಗೋ, ಏನೋ ಭಿಕ್ಷುಕರಿಗೆ ತೆಗೆದು ಬಿಸಾಕಿದ, ಏನೋ ಒಣ ಮೋರೆ ಮಾಡಿಕೊಂಡು ಏನೋ ಒಂದಷ್ಟು ಕೊಟ್ಟು ಬಿಡೋದು. ನನ್ನ ಪ್ರಿಯರೇ, ಒಂದು ವಿಷಯ ನಾವು ಹೇಳಬೇಕು. ಕಷ್ಟದಲ್ಲಿರುವವರು ಎಂಬುದಾಗಿ ಹೇಳಿದರೆ ಅವರು ಭಿಕ್ಷಗಾರರು ಎಂಬುದಾಗಿ ಅಲ್ಲ. ಬೈಬಲ್ನಲ್ಲಿ ಭಿಕ್ಷೆ ಮಾಡುವವರಿಗೆ ಉಪಕಾರ ಮಾಡುವವನು ಎಂಬುದಾಗಿ ಅಲ್ಲಿ ಬರೀಲಿಲ್ಲ. ಯಾರಂತೆ? ಕಷ್ಟದಲ್ಲಿರುವವರು. ನನ್ನ ಪ್ರಿಯರೇ, ಈ ದಿವಸ ನಮ್ಮ ಸುತ್ತಮುತ್ತಲು ನೋಡುವಾಗ ಅನೇಕ ರೀತಿಯಾದಂಥ ಕಷ್ಟದಲ್ಲಿ ದಾಟುವವರಿದ್ದಾರೆ. ಅನೇಕ ಕಾರಣಗಳಿಂದಾಗಿ ಅವರ ಅವಿದ್ಯಾವಂತಿಕೆಯ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಕಷ್ಟ ಉಂಟು. ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರಿಗೆ ಕಷ್ಟ ಉಂಟು. ಅವರ ಮನೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದರಿಂದ ಅವರಿಗೆ ಕಷ್ಟ ಉಂಟು.
ಕಾಯಿಲೆಗಳ ನಿಮಿತ್ತವಾಗಿ ಅವರಿಗೆ ಕಷ್ಟ ಉಂಟು. ಬಟ್ ರಿಮೆಂಬರ್, ದೇ ಆರ್ ನಾಟ್ ಬೆಗ್ಗರ್ಸ್. ಅವ್ರು ಯಾರ ಹತ್ರ ಹೋಗಿ ಅಯ್ಯ ನಮಗೆ ಒಂದು ಭಿಕ್ಷಾ ಕೊಡ್ರಿ ಎಂಬುದಾಗಿ ಕೇಳಲ್ಲ ರೀ. ಕಷ್ಟದಲ್ಲಿರುವವರು ಇದ್ದಾರೆ ಎಂಬುದಾಗಿ ನಿನ್ನ ಗಮನಕ್ಕೆ ಬಂದಾಗ, ಅಯ್ಯೋ, ಬೈಬಲ್ ಟೆಲ್ಸ್ showing mercy with the cheerfulness. How we should show the mercy? We should show the mercy with the cheerfulness. May I tell you one thing? How often that this gift is missing in our churches. ಸೇವೆ ಮಾಡಬೇಕಾ? ಅನೇಕರು ಕೇಳ್ತಾರೆ, ಅಲ್ಲರಿ ನನಗೆಲ್ಲ ಪ್ರಸಂಗ ಮಾಡುವ ವರ ಇಲ್ಲ, ನನಗೆ ಸಂಗೀತ ಹಾಡುವ ವರ ಇಲ್ಲ. ಒಳ್ಳೆಯದು. ನನಗೆ ಇನ್ನು ಆ ವರ ಇಲ್ಲ, ಈ ವರ ಇಲ್ಲ, ಮತ್ತೊಂದು. ಮೇ ಐ ಟೆಲ್ ಯು, ಕ್ಯಾನ್ ಯು ಶೋ ಮರ್ಸಿ ಟು ದೋಸ್ ಹೂ ಆರ್ ಸಫರಿಂಗ್ ವಿತ್ cheerfulness? May I tell you one thing? Very often, common persons, sometimes not rich people, even ordinary people, they seem to have this heart of helping others. ಐಶ್ವರ್ಯವಂತರಿಗೆ ಗುಣ ಇಲ್ಲ, ಅವರಿಗೆ ಸಹಾಯ ಮಾಡುವಂತ ಸಾಧ್ಯತೆ ಉಂಟು. They have the ability to help others, but so sad, they are not ready to help the poor people. ಐಶ್ವರ್ಯವಂತನು ಬಡಲಾಜರನು ಎಂಬಂತ ಕತೆ ಬೈಬಲಲ್ಲಿ ಓದಿದ್ದು ಜ್ಞಾಪಕ ಉಂಟಾ? ಅಯ್ಯೋ, ಆ ಲಾಜರನು ಎಂಥ ಕಷ್ಟದಲ್ಲಿ, ಮೈ ಮೇಲೆ ಆ ಹುಣ್ಣು ಅವನಿಗೆ ಉಂಟಾಗಿ, ಅವನು ಏನು ಮಾಡಬೇಕಂತ ಗೊತ್ತಿಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಐಶ್ವರ್ಯವಂತನ ಮನೆ ಬಾಗಲಲ್ಲಿ ಆತನು ಕೂತ್ಕೊಂಡಿದ್ದಾನೆ. ನನಗೆ ಒಂದು ಪ್ರಶ್ನೆ, ಇಷ್ಟು ಕೋಟ್ಯಾಧೀಶ್ವರನಾಗಿದ್ದಂಥ ಈ ಮನುಷ್ಯ ಈ ಒಂದು ಬಡಲಾಜರನಿಗೆ, ಕಷ್ಟದಲ್ಲಿದ್ದಂಥ ಬಡಲಾಜರನಿಗೆ ಹೋಗಿ ಏನಾದರೂ ಸಹಾಯ ಮಾಡಿ ಅವನನ್ನೊಂದು ಪುನರ್ವಸತಿ ಮಾಡುವಂಥ ಸಾಧ್ಯತೆ ಅವನಿಗೆ ಇರಲಿಲ್ವಾ? ಅವನನ್ನು ತಕೊಂಡು ಹೋಗಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವನಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡುವುದಕ್ಕೆ ಅವನಿಗೆ ಹಣದ ಕೊರತೆಯಾಗಿತ್ತ? ಅವನ ಕಣ್ಣ ಮುಂದೆ ಇದ್ದಂಥ ಲಾಜರನು, ಅವನ ಕಣ್ಣ ಮುಂದೆ ಗಾಯಗಳಿಂದ ತುರಿಸಿಕೊಂಡು ದುಃಖ ಪಡುತ್ತಿದ್ದಂಥ ಲಾಜರ್, ದೇವರ ಸನ್ನಿಧಾನದಲ್ಲಿ ದೇವರನ್ನು ಪ್ರೀತಿ ಮಾಡಿದಂಥ ಬಡ ಲಾಜರನು, ಭಿಕ್ಷಗಾರ ಲಾಜರನಿಂದ ಅಲ್ಲಿಲ್ಲಲ್ಲಿ ಬಡ ಲಾಜರನು, ಅವನಿಗೆ ಪಾಪ ಈಗ ವಿಧಿ ಇಲ್ಲ. ವಿಧಿ ಇಲ್ಲದೆ ಆತನೊಂದು ರೀತಿಯಲ್ಲಿ ಭಿಕ್ಷಗಾರನಂತೆ ಅಲ್ಲಿದ್ದಾನೆ. ಒಂದು ವೇಳೆ ಬಡ ಲಾಜರನು ಆ ಐಶ್ವರ್ಯವಂತನಾದಂಥ ಮನುಷ್ಯನ ಕಣ್ಣೆದುರಿನಲ್ಲಿದ್ದಾನೆ. What a sad picture. In spite of being a rich man, he could have done something. The same story is true even in the churches today. ನಾನು ಕಣ್ಣಾರೆ ನೋಡಿದ್ದೇನೆ ಪ್ರಿಯರೇ. There are many rich people. They can afford to spend lakhs and lakhs and lakhs of rupees for their personal enjoyment. ಇತ್ತೀಚೆಗೆ ಒಂದು ವರದಿ ನಾನು ಓದಿದೆ. ಒಬ್ಬ ಮಿನಿಸ್ಟರು ತನ್ನ ಮನೆ ರಿಪೇರಿ ಮಾಡಲಿಕ್ಕೆ 2 ಕೋಟಿ ರೂಪಾಯಿ ಖರ್ಚು ಮಾಡಿದಂತೆ. ಚೆನ್ನಾಗಿದೆ ಅಲ್ಲ? ಅವನ ಸ್ವಂತ ಹಣ ಅಲ್ಲ, ಅದು ಸರ್ಕಾರದ ಹಣ. ನನಗದನ್ನು ನೋಡುವಾಗ ನನಗೆ ಅನ್ನಿಸಿತು, ಅಬ್ಬಬ್ಬಾ, ಕ್ರೈಸ್ತ ಮಿನಿಸ್ಟರ್ಗಳಲ್ಲಿ ಇದೇನು ಕಡಿಮೆ ಇಲ್ವಲ್ಲ. There are many people even in the churches. God has blessed them with richness.
ದೇವರವರಿಗೆ ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಬೇಕಾದಷ್ಟು ಸಹಾಯ ಮಾಡುವಂಥ ಒಂದು ಸಾಧ್ಯತೆಯಲ್ಲಿ ಅವರಿದ್ದಾರೆ. ಬಟ್ ಯು ನೋ ಹೂ ಈಸ್ ಹೆಲ್ಪಿಂಗ್ ದೀಸ್ ಡೇಸ್? ನಾಟ್ ದ ರಿಚ್ ಪೀಪಲ್. Those who are gifted by the Holy Spirit. That's the beauty of it. The gift of showing mercy. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವಂಥ ಒಂದು ವರ. ಸಹೋದರ ಸಹೋದರಿ, ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ಕಷ್ಟದಲ್ಲಿರುವವರನ್ನು ಹುಡುಕಿಕೊಂಡು ಹೋಗಬೇಕಾ? ಲೋಕ ಸಂಚಾರಕ್ಕೆ ಹೋಗಬೇಕಾ? ಅನೇಕರು ನೆನೆಸುವುದು, ನಾನು ಯೇಸುವಿನ ಜನ್ಮಭೂಮಿಗೆ ನಾನೊಂದು ಯಾತ್ರೆಗಾಗಿ ಹೋಗಿ ಬರಬೇಕು, ನಾನು ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಫೋಟೋ ಗೀಟೋ ತೆಗೆದುಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಬರಬೇಕು, ಖುಷಿ ಆಗಬೇಕು ನನಗೆ. ನನ್ನ ಪ್ರಿಯರೇ, ಯೇಸು ಹುಟ್ಟಿದ ಸ್ಥಳಕ್ಕೆ ಹೋಗುವುದು ಬರುವುದು ಅದರಲ್ಲಿ ತಪ್ಪಿದೆ ಅಂತೇಳಿ ನಾನು ಹೇಳೋದಿಲ್ಲ. ಬಟ್ ಪೀಪಲ್ ಕ್ಯಾನ್ ಅಫೋರ್ಡ್ ಟು ಸ್ಪೆಂಡ್ ದಟ್ ಮಚ್ ಆಫ್ ಮನಿ, ಬಟ್ ದೇ ಡೋಂಟ್ ಹ್ಯಾವ್ ಈವನ್ 1/10 ಆಫ್ ಮನಿ ಟು ಸ್ಪೆಂಡ್ ಫಾರ್ ದ ಪುವರ್ ಪೀಪಲ್. ನಮ್ಮ ಸಭೆಗಳನ್ನು ಆಲೋಚನೆ ಮಾಡೋಣ. ಅನೇಕ ಸಭೆಗಳಲ್ಲಿ ದೇ ಓನ್ಲಿ ಥಿಂಕ್ ಅಬೌಟ್ ಸಮ್ ಆಫ್ ದೇರ್ ಅದರ್ ಎಕ್ಸ್ಪೆನ್ಸಸ್. ಆ ಖರ್ಚು, ಈ ಖರ್ಚು, ಮತ್ತೊಂದು ಖರ್ಚು. ಒಳ್ಳೆಯದು, ಪಾಸ್ಟರ್ಗಿಷ್ಟು ಸಂಬಳ, ಇನ್ನೊಬ್ಬರಿಗಿಷ್ಟು ಸಂಬಳ. ನನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಚರ್ಚ್ ಫಂಡಿನಲ್ಲಿ ಈಸ್ ದೇರ್ ಎ ಪ್ಲೇಸ್ ಫಾರ್ ದ ಪುವರ್ ಪೀಪಲ್? ಈಸ್ ದೇರ್ ಸಮಥಿಂಗ್ ಕಾಲ್ಡ್ ಪುವರ್ ಫಂಡ್? ಇಫ್ ಇಟ್ ಈಸ್ ನಾಟ್, ಯು ಆರ್ ಗಿಲ್ಟಿ ಬಿಫೋರ್ ಗಾಡ್. You as a church, you are guilty before God. ದೇವರ ಸನ್ನಿಧಾನದಲ್ಲಿ ನೀನು ಅಪರಾಧಿಯಾಗಿದ್ದಿ. That means your church has not been gifted by the gift of helping the poor. ನಿನ್ನ ಚರ್ಚಿಗೆ ಯಾರು ಬಡವರು ಬರೋದು ಬೇಡ. ನಾನು ಅನೇಕರನ್ನು ನೋಡಿದ್ದೇನೆ, ದೇವರ ಸೇವಕರು. ಅವರು ಯಾರನ್ನು ಬೇಟೆ ಮಾಡ್ತಾರಂತ ಹೇಳಿದರೆ, ಐಶ್ವರ್ಯವಂತರು ಎಲ್ಲಿದ್ದಾರೆ ಅವರ ಮನೆಗಳಿಗೆ ಹೋಗಿ ಬೈಬಲ್ ಸ್ಟಡಿ ಮಾಡ್ತಾರೆ. ಐಶ್ವರ್ಯವಂತರೆಲ್ಲಿದ್ದಾರೆ ಅವರ ಮನೆಗೆ ಪ್ರೇಯರ್ ಮೀಟಿಂಗ್ ಮಾಡ್ತಾರೆ. ಐಶ್ವರ್ಯವಂತರೆಲ್ಲಿದ್ದಾರೆ ಅವರ ಮನೆ ವಿಸಿಟ್ ಮಾಡ್ತಾರೆ. ಆದರೆ ಬಡವರ ಮನೆ ವಿಸಿಟ್ ಮಾಡ್ತಾರಾ? ಬಡವರಿಗೇನಾದರೂ ಸಹಾಯ ಮಾಡ್ತಾರಾ? ನನ್ನ ಪ್ರಿಯರೇ, ದ ಲಾರ್ಡ್ ಈಸ್ ಕಾಲಿಂಗ್ ಯು. ಇಫ್ ಗಾಡ್ ಹ್ಯಾಸ್ ಗಿವನ್ ಯು ದ ಗಿಫ್ಟ್, if God has given you the gift of showing mercy to the poor people. ಯೇಸು ಹೇಳಿದ್ದು, ಬಡವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಬಡವರಿಗೆ ಸಹಾಯ ಮಾಡಲಿಕ್ಕಾಗಿ ನಾನು ಕಾನಾನ್ ದೇಶಕ್ಕೆ ಹೋಗಬೇಕಾಗಿಲ್ಲ, ಯುರೋಪ್ ರಾಷ್ಟ್ರಕ್ಕೆ ಹೋಗಬೇಕಾಗಿಲ್ಲ, ಆಫ್ರಿಕಾ ದೇಶಕ್ಕೆ ಹೋಗಬೇಕಾಗಿಲ್ಲ, ಅಥವಾ ಇನ್ನೇನೋ ದೇಶಕ್ಕೆ ನಾನು ದುಡ್ಡು ಕಳಿಸ್ಬೇಕಾಗಿಲ್ಲ. ಬಡವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. May I tell you one thing, Christians, right from the beginning, they became famous before one thing, because of their generosity. ಕ್ರೈಸ್ತರು ಅನಾದಿಯಿಂದ ಮಿಷನರಿಗಳು ನಮ್ಮ ದೇಶಕ್ಕೆ ಬಂದಾಗ ಬಡವರಿಗಾಗಿ ಶಾಲೆಗಳನ್ನು ತೆರೆದರು, ಬಡವರಿಗಾಗಿ ಆಸ್ಪತ್ರೆಗಳನ್ನು ತೆರೆದರು, ಬಡವರಿಗೋಸ್ಕರವಾಗಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ತೆರೆದರು, ಬಡವರಿಗೋಸ್ಕರವಾಗಿ ಸಂಸ್ಥೆಯಲ್ಲಿ ಕಲಿಸುವವರ ತರಬೇತಿ ಕೇಂದ್ರಗಳನ್ನು ತೆರೆದರು. ಈ ದಿವಸ ಇಂಥ ಎಲ್ಲ ಕೇಂದ್ರಗಳು ಬರ್ತಾ ಉಂಟು. ಅದರ ಉದ್ದೇಶ ಏನು? ದುಡ್ಡು ಮಾಡೋದು ಉದ್ದೇಶ. ಎಷ್ಟು ಡೊನೇಷನ್ ತಕ್ಕೊಂಡು ಎಷ್ಟು ಒಳಗೆ ಹಾಕ್ಲಿಕ್ಕೆ ಆಗ್ತದ ಅಷ್ಟು ಒಳಗೆ ಹಾಕಲಿಕ್ಕೆ ನೋಡಬೇಕು. ಎಷ್ಟು ಕೋಟಿ ಸಂಪಾದನೆ ಮಾಡಬಹುದಾ? ಯೇಸುವಿನ ಹೆಸರಿನಲ್ಲಿ ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ರೂಪಾಯಿ ಬೇಕಾದರೆ ಸಂಪಾದನೆ ಮಾಡ್ತಾರೆ. ನಾಚಿಕೆ. It's a shame for those who call themselves as Christians. God has not called you to do that. ದೇವರು ನಿನ್ನನ್ನು ಈ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಆತನನ್ನು ಕರೆದಿಲ್ಲ.
ನಮ್ಮಲ್ಲೆಷ್ಟು ಜನರು ಬಡವರ ಪ್ರೇಮಿಗಳು, ನಮ್ಮಲ್ಲೆಷ್ಟು ಜನರು ಈ ನಿಜವಾಗಿಯೂ ಕೂಡ ಇತರರಿಗೆ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವಂಥ ವರ ನನಗೆ ಕೊಟ್ಟಿದ್ದಾನೆ. ಅಯ್ಯ, ನನಗೆ ಬೇರೇನು ವರ ಇಲ್ಲ, ಆದರೆ ಯಾರಾದರೂ ಕಷ್ಟದಲ್ಲಿದ್ದರೆ ನನ್ನ ಕೈ ತೆರೆದವರಿಗೆ ಸಹಾಯ ಮಾಡ್ತೇನೆ. ನನ್ನ ಹತ್ರ ಕೋಟಿಗಟ್ಟಲೆ ಉಂಟಂತೇಳಿ ಅಲ್ಲ, ನನ್ನ ಹತ್ರ ಎಂಥದ್ದು ಉಂಟ ನಾನು ಕೊಡ್ತೇನೆ ಅವರಿಗೆ. ನನ್ನಲ್ಲಿ ಇದ್ದದ್ದನ್ನು ಕೊಡ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ರೀತಿಯಾಗಿ ಸೇವೆ ಮಾಡತಕ್ಕಂಥ ಒಂದು ಮನೋವೃತ್ತಿ ಇರುವಂಥವರು ಎಷ್ಟು ಜನರಿದ್ದಾರೆ. ಒಂದು ವೈಯಕ್ತಿಕವಾದಂಥ ಅನುಭವ ನಾನು ನಿಮ್ಮ ಜೊತೆಯಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನ್ನ ಮಾವನವರ ಕುರಿತು ನಾನು ಕಲಿತಂಥ ಒಂದು ಪ್ರಾಯೋಗಿಕವಾದಂಥ ಒಂದು ಉದಾಹರಣೆ. ಒಂದು ದಿವಸ ಅವರು ಕೆಲಸ ಮಾಡಿ ಮನೆಗೆ ಬರುವಾಗ ಅವರು ಬರೇ ಬನಿಯನ್ನಲ್ಲಿ ಮನೆಗೆ ಬಂದರು. ಅವರ ಹೆಂಡತಿ ಕೇಳ್ತಾರೆ, ಏನ್ರಿ ಬೆಳಿಗ್ಗೆ ಹೋಗುವಾಗ ಶರ್ಟಲ್ಲಿ ಹಾಕೊಂಡು ಹೋಗಿದ್ದೀರಿ, ಈ ಶರ್ಟ್ ಇಲ್ಲದೆ ನೀವು ಬನಿಯನ್ನಲ್ಲಿ ಮನೆಗೆ ಬಂದಿದ್ದೀರಲ್ಲ, ಏನಾಯಿತು ನಿಮಗೆ ಅಂತ ಹೇಳಿಕೊಂಡು. ಆಗ ನನ್ನ ಮಾವನವರು ಕೊಟ್ಟಂಥ ಉತ್ತರ ಏನಂತ ಹೇಳಿದರೆ, ಅಲ್ಲಪ್ಪ, ನಾನು ಆಫೀಸ್ನಲ್ಲಿರುವಾಗ ಒಬ್ಬ ಬಂದ, ಅಯ್ಯ ನನಗೆ ಏನಿಲ್ಲ, ನನ್ನ ಹತ್ರ ಹಾಕಿಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಬನಿಯನ್ ಇಲ್ಲ, ಎಂಥದ್ದು ಇಲ್ಲ ಅಂತಲೇ ಹೇಳ್ದ. ಬರೇ ಒಂದು ಚಿಕ್ಕ ಒಂದು ಚಡ್ಡಿಯಲ್ಲಿ ಆತನಿದ್ದ. ನಾನು ಹಾಗೆ ನೆನೆಸಿದೆ, ನನಗೆ ಹೇಗೂ ಮನೇಲಿ ಒಂದು ಶರ್ಟ್ ಉಂಟು, 2 ಶರ್ಟ್ ಉಂಟು. ಯೇಸು ಸ್ವಾಮಿ ಹೇಳಿದ್ದು, ನಿನಗೆ 2 ಶರ್ಟ್ ಇದ್ದರೆ ಒಂದು ಕೊಡ್ಬೋದಲ್ಲ, ನನ್ನ ಹತ್ರ 2 ಅಂತಲ್ಲ, ಯಾಕೆ ನಾನು ಕೊಡಬಾರ್ದು? ಮನೆಗೆ ಬಂದರೆ ನಾನು ಅದನ್ನು ಇನ್ನೊಂದು ಶರ್ಟ್ ನಾನು ಹಾಕಿಕೊಳ್ಳಬಹುದು. ಆದ್ದರಿಂದ ನನ್ನ ಒಂದು ಶರ್ಟನ್ನು ನಾನು ಅದನ್ನು ಅವನಿಗೆ ಕೊಟ್ಟೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಲ್ ದೇರ್ ಬಿ ಸಮ್ವನ್ ಆಫ್ ದಿಸ್ ಕ್ಯಾರೆಕ್ಟರ್? Will there be someone who is willing to help the poor people? That is the ministry. ಇದು ಸೇವೆ. ಅಯ್ಯ, ಸೇವೆಗೆ ಕರೆದಿದ್ದಾನ ದೇವರು ನಿಮ್ಮನ್ನು. ಸೇವೆ ಮಾಡಬೇಕೆಂಬಂಥ ಒಂದು ಮನಸ್ಸು ನಿಮಗೆ ಉಂಟಾ? ಸೇವೆ ಮಾಡಬೇಕೆಂಬುದಾಗಿ ನೀವು ಬಯಸುತ್ತೀರಾ? ಒಂದು ಪ್ರಶ್ನೆ ನಾನು ನಿಮಗೆ ಕೇಳ್ತೇನೆ. ಎಷ್ಟರ ಮಟ್ಟಿಗೆ ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವುದಕ್ಕೆ ಸಂತೋಷದಿಂದ, ದುಃಖದಿಂದಲ್ಲ, ಗುಣಗುಟ್ಟುತ್ತಾ ಅಲ್ಲ, ಏನೋ ಒಂದು ಶಾಪ ಹಾಕಿಕೊಂಡಲ್ಲ, ಒಂದು ಹಿಡಿ ಶಾಪ ಹಾಕ್ಕೊಂಡು ತಗೋ. ಕೆಲವರು ದೇವರ ಸೇವೆಗೆ ಕೊಡೋರಿದ್ದಾರೆ. ನಾನು ಇದು ಉದಾಹರಣೆ ನಾನು ನೋಡಿದ್ದೇನೆ. ಐ ನೋ ಒನ್ ಇಂಡಿವಿಜುವಲ್. ತೆಗೆದ್ರು ಕೈಯಿಂದ ಒಂದು ₹100 ತೆಗೆದು ಹೀಗೆ ಬಿಸಾಡಿದ್ರು. ತಗೋ. ನನ್ನ ಪ್ರಿಯರೇ, ವಿ ಡೋಂಟ್ ಥ್ರೋ ಅವರ್ ಮನಿ ಈವನ್ ಟು ಎ ಬೆಗರ್, ಬಟ್ ಐ ಹ್ಯಾವ್ ಸೀನ್ ಪೀಪಲ್ ಹೂ ಡೂ ದ್ಯಾಟ್ ಇನ್ ದ ಕ್ರಿಶ್ಚಿಯನ್, ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್. ನನ್ನ ಪ್ರಿಯರೇ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನನ್ನ ಪ್ರಿಯರು ಎಷ್ಟು ಕಷ್ಟದಲ್ಲಿದ್ದಾರೆ. ನಮ್ಮ ಸುತ್ತಮುತ್ತಲು ದುಃಖದಲ್ಲಿರುವವರು, ಸಂಕಟದಲ್ಲಿರುವವರು, ಆಸ್ಪತ್ರೆಗಳಲ್ಲಿರುವವರು, ಕಾಯಿಲೆಗಳಲ್ಲಿರುವವರು, ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ದಾಟಿ ಹೋಗುವವರು. ನನ್ನ ಪ್ರಿಯರೇ, ಡು ಯು ಹ್ಯಾವ್ ದಟ್ ಗಿಫ್ಟ್ ಆಫ್ ಹೆಲ್ಪಿಂಗ್ ಅದರ್ಸ್? ಡು ಯು ಹ್ಯಾವ್ ದ gift of showing this kind of a mercy to others? ಒಳ್ಳೆಯದು. ಮುಂದಕ್ಕೆ ಅದೇ ವಚನ ನೋಡ್ರಿ, 8ನೇ ವಚನ, ಇನ್ನೊಂದು ಸತ್ಯ ಅಲ್ಲಿ ಉಂಟು. ಏನಂತ ಉಂಟಲ್ಲಿ? ಹಿಯರ್ ವಿ ಫೈಂಡ್ ಅನದರ್ ಗಿಫ್ಟ್. ವಾಟ್ ಈಸ್ ದಟ್? ದಟ್ ಈಸ್ ದ ಗಿಫ್ಟ್ ಆಫ್ ರೂಲಿಂಗ್ ಆರ್ ಅಡ್ಮಿನಿಸ್ಟ್ರೇಷನ್. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಹಿರಿತನ, ಒಂದು ಸಭೆಯಲ್ಲಿ ಹಿರಿಯರನ್ನು ದೇವರು ನೇಮಕ ಮಾಡ್ತಾರೆ. ಹಿರಿಯರನ್ನು ನೇಮಕ ಮಾಡುವುದು ಬೇರೆ ಯಾರು ಕೂಡ ಅಲ್ಲ. ದೇ ಆರ್ ಅಪಾಯಿಂಟೆಡ್ ಬೈ ದ ಲಾರ್ಡ್ ಆ್ಯಂಡ್ ದೇ ಆರ್ ಗಿಫ್ಟೆಡ್ ಬೈ ದ ಲಾರ್ಡ್.
ಅವರು ತಮ್ಮ ಹಿರಿತನದ ಅಂದರೆ ದೇ ಆರ್ ಗಿಫ್ಟೆಡ್ ವಿತ್ ದ ಗಿಫ್ಟ್ ಆಫ್ ರೂಲಿಂಗ್ ಆರ್ ಅಡ್ಮಿನಿಸ್ಟ್ರೇಷನ್. ವಾಟ್ ಈಸ್ ದಿಸ್ ಗಿಫ್ಟ್? When I talk about this gift, this is the supernatural ability to organize, to administer and promote the various affairs of a local church. ಒಂದು ಸ್ಥಳೀಯ ಸಭೆಯಲ್ಲಿ ಅನೇಕ ಕಾರ್ಯ ಚಟುವಟಿಕೆಗಳನ್ನು ಅದನ್ನೊಂದು ನಿಯಂತ್ರಣದಲ್ಲಿಟ್ಟುಕೊಂಡು ಕ್ರಮಬದ್ಧವಾಗಿ ನಡೆಸಿಕೊಂಡು ಹೋಗಬೇಕು. ನನ್ನ ಪ್ರಿಯರೇ, ಎ ಲೋಕಲ್ ಚರ್ಚ್ will not grow beyond a certain point unless it employs the ministry of those individuals empowered with this gift. ಎಲ್ಲಿಯವರೆಗೆ ಆ ಸಭೆಯಲ್ಲಿರುವಂಥ ಸಭಾ ನಾಯಕರು ಈ ಒಂದು ವರದಿಂದ ತುಂಬಿದವರು ಅಲ್ಲಿ ಇಲ್ಲವಾ, ಅಲ್ಲಿಯವರೆಗೆ ಆ ಸಭೆ ಆತ್ಮಿಕ ರೀತಿಯ ಉನ್ನತಿಗೆ ಬರಲಿಕ್ಕೆ ಆಗೋದಿಲ್ಲ. ಒಂದು ವಚನ ನಾನು ಓದಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ತೀತನಿಗೆ ಬರೆದಂಥ ಆ 1ನೇ ಅಧ್ಯಾಯ ಅಲ್ಲಿ 4ನೇದು ಮತ್ತು 5ನೆಯ ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ತೀತನು ಬರೆದಂಥ ಪತ್ರ 1ನೇ ಅಧ್ಯಾಯ 4ನೇ ಮತ್ತು 5ನೆಯ ವಚನ ಬಹಳ ಗಂಭೀರವಾದಂಥ ಒಂದು ಸತ್ಯ ನಾವು ನೋಡ್ತೇವೆ. ನಾವು ಏನು ಹೇಳ್ತಾ ಉಂಟು? ಆ ಪ್ರಸಂಗೋದ್ಯೋಗವು ನಮ್ಮ ರಕ್ಷಕನಾದ ದೇವರ ಅಪ್ಪಣೆಯ ಪ್ರಕಾರ ನನಗೆ ಒಪ್ಪಿಸಲ್ಪಟ್ಟದೆ. ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ. ಸಭಾ ಹಿರಿಯರು, ಆ ತೀತನು ಬರೆದಂಥ ಪತ್ರದಲ್ಲಿ ಮುಂದಿನ ಭಾಗದಲ್ಲಿ ಒಬ್ಬ ಸಭಾ ಹಿರಿಯನಲ್ಲಿ ಇರಬೇಕಾದಂಥ ಲಕ್ಷಣಗಳ ಕುರಿತಲ್ಲಿ ಬರೆದಿದೆ. ಈಗ ಅದನ್ನು ನಾನು ವಿವರಿಸಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಿಯರೇ, ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಇನ್ನೊಂದು ವರ ಯಾವುದದು? ಒಂದು ಸಭಾ ಸೇವೆ ಅಂತ ಹೇಳಿದರೆ ಟು ಅಡ್ಮಿನಿಸ್ಟರ್ ದ ಲೋಕಲ್ ಚರ್ಚ್. ಒಂದು ಸಭೆಯ ಆಡಳಿತವನ್ನು ಕ್ರಮಬದ್ಧವಾಗಿ ನಡೆಸುವಂಥದ್ದು. ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ಆರ್ ಯು ಕಾಲ್ಡ್ ಟು ಬಿ ಎನ್ ಎಲ್ಡರ್? Are you called to minister the word in this manner? If it is so, ದೇವರ ವಾಕ್ಯ ಹೇಳುವಂತಹದ್ದು ಹಿರಿತನ ಮಾಡುವವನು ಆಸಕ್ತಿಯಿಂದ ಮಾಡಲಿ. ಏನೋ ಕಾಟಾಚಾರಕ್ಕೆ ವಾರಕ್ಕೊಂದು ಸಾರಿ ಬರುವುದು, ಅವರಿಗೆ ಪಾಪ ಪುರುಸೋತಿಲ್ಲ. ಉಳಿದ 6 ದಿನಗಳಲ್ಲಿ ತಮ್ಮ ಬಿಸ್ನೆಸ್ಸು, ತಮ್ಮ ವ್ಯಾಪಾರ ಇದರಲ್ಲೇ ಅವ್ರು ನಿರತರಾಗಿರೋದು. ಈ ವಿಚಾರದಲ್ಲಿ ಆಸಕ್ತಿ ಇಲ್ಲ. ಆದರೆ ಸಭಾ ಸೇವೆ ಮಾಡುವಂಥವರು ಹೇಗೆ ಸೇವೆ ಮಾಡಬೇಕಂತೆ? ಆಸಕ್ತಿಯಿಂದ ಮಾಡಬೇಕು. ಹಾಗಾದರೆ 2 ವಿಷಯ ನಾವು ನೋಡಿದ್ದೆವು. 6 ಮತ್ತು 7ನೆಯ ಪ್ರಾಮುಖ್ಯವಾದಂಥ ವರ. ನಂಬರ್ 6, ದ ಗಿಫ್ಟ್ ಆಫ್ ಶೋಯಿಂಗ್ ಮರ್ಸಿ. ನಂಬರ್ 7, ದ ಗಿಫ್ಟ್ ಆಫ್ ರೂಲಿಂಗ್ ಆರ್ ಅಡ್ಮಿನಿಸ್ಟ್ರೇಷನ್. ಇತರರಿಗೆ ಉಪಕಾರವನ್ನು ಮಾಡುವಂಥದ್ದು ಮಾತ್ರವಲ್ಲದೆ ಸಭೆಯನ್ನು ನಡೆಸಿಕೊಂಡು ಹೋಗುವಂಥ ಒಂದು ನಾಯಕತ್ವದ ವರ. ಈ ವರ ದೇವರು ಕೊಟ್ಟಿದ್ದಾನ? ಆ ವರ ದೇವರು ನಿಮಗೆ ಕೊಟ್ಟಿದ್ದರೆ ಅದಕ್ಕನುಗುಣವಾಗಿ ದೇವರಿಗೆ ನಂಬಿಗಸ್ತ ಸಾಕ್ಷಿಗಳಾಗಿ ನೀವು ಜೀವಿಸಿರಿ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನೀನು ನಮಗೆ ಕೊಟ್ಟ ಪವಿತ್ರಾತ್ಮನ ವರಗಳಿಗಾಗಿ ಸ್ತೋತ್ರ. ನಿನ್ನ ವರಗಳನ್ನು ನಾವು ಕೇವಲ ಅಭ್ಯಾಸ ಮಾಡೋದು ಮಾತ್ರ ಅಲ್ಲ, ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಇರಲಿಕ್ಕಾಗುವಂತೆ ಕೃಪೆ ಮಾಡು. ನಮ್ಮ ನಿನ್ನ ಕೈಗೆ ಕೊಟ್ಟಿದ್ದೇವೆ, ಕರುಣೆ ಮಾಡೋ, ಆಶೀರ್ವದಿಸು. ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.